ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಪರ್ಮಿಷನ್ ಲೆಟ್ರು, ಗಣೇಶನ್ ಇದಕ್ಕೆ ಪರ್ಮಿಷನ್ ಲೆಟ್ರು, ಮತ್ತು ಗಣೇಶನ್ಗೆ ಸ್ವಲ್ಪ ಐಟಮ್ಸ್ಗಳು ಪರ್ಚೇಸ್ ಮಾಡಬೇಕಿತ್ತು, ಡೆಕೋರೇಷನ್ ಐಟಮ್ಸು. ಸೊ ಮತ್ತು ಇನ್ನೂ ಕೆಲವೊಂದಷ್ಟು ಐಟಮ್ಸ್ಗಳು ಪರ್ಚೇಸ್ ಮಾಡಬೇಕು. ಸೊ ಅದೆಲ್ಲ ಇದೇ ವಿಡಿಯೋದಲ್ಲಿ ಬರುತ್ತೆ, ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ಫಸ್ಟ್ ಹೋಗಿ ನಾವು ಪರ್ಮಿಷನ್ ಲೆಟ್ರು ಇಸ್ಕೋಬೇಕು BBMP ಆಫೀಸಲ್ಲಿ. ಸೊ ಗಣೇಶ ಕೂರಿಸ್ತೀವಿ ಅಂದರೆ ಮೇಯ್ನು ಪರ್ಮಿಷನ್ ಲೆಟ್ರು ಕೇಳ್ತಾರೆ. ಅದು ಲೆಗ್ಗೆರೆಯಲ್ಲಂತೂ ಈ ಕಂಪಲ್ಸರಿ ಪರ್ಮಿಷನ್ ಲೆಟ್ರ್ ಇರಲೇಬೇಕು. ಬೇರೆ ಕಡೆ ಏನೋ ಗೊತ್ತಿಲ್ಲ ಲೆಗ್ಗೆರೆಯಲ್ಲಿ, ಆದರೆ ನಾವು ಕೂರಿಸೋವಂಥ ಜಾಗ ಏನಿದೆಯಲ್ಲ ಇಲ್ಲಿ ಇರಲೇಬೇಕು ಪರ್ಮಿಷನ್ ಲೆಟ್ರು. ಯಾಕಂದರೆ ಸುಮಾರು ಒಂದು 3-4 ವರ್ಷದ ಹಿಂದೆ ನಾವು ಕೂರಿಸೋವಂಥ ಜಾಗದಲ್ಲೇ, ಅಂದರೆ ನಾವು ಕೂರಿಸೋವಂಥ ರೋಡು ಅಕ್ಕಪಕ್ಕ ರೋಡಲ್ಲಿ ಮುಂಚೆ ಜೋರಾಗಿ ಕೂರಿಸ್ತಿದ್ರು ದೊಡ್ಡವರು. ಸೊ ಅಲ್ಲಿ ಗಲಾಟೆ ಆಗಿ ತುಂಬ ತೊಂದರೆ ಆದಾಗಿಂದ ಅವಾಗಿಂದ ಏನು ಮಾಡೋರೆ, ಸೊ ಆ ಕಡೆ ಸೈಡು ನಾವು ಕೂರಿಸೋವಂಥ ಜಾಗದ ಹತ್ರ ಯಾರೇ ಗಣೇಶ ಕೂರಿಸಿದ್ರು ಅಥವಾ ಏನೇ ಫಂಕ್ಷನ್ ಮಾಡಿದ್ರು ಪರ್ಮಿಷನ್ ಲೆಟ್ರ್ ಕಂಪಲ್ಸರಿ ಇರಲೇಬೇಕು. ಸೊ ಲಾಸ್ಟ್ ಇಯರು ನಾವು ಪರ್ಮಿಷನ್ ಲೆಟ್ರ್ ಏನು ಇಸ್ಕೊಂಡಿಲ್ಲ, ಕೂರಿಸಿದ್ವಿ. ಸೊ ಅವಾಗ ಪೊಲೀಸವ್ರು ಬಂದು ಬೈದಿದ್ರು, ನಾವು ಚಿಕ್ಕ ಹುಡುಗರು ಸರ್ ಹಂಗೆ ಅಂದರೂ ಕೇಳೋದಿಲ್ಲ, ಯಾವ ಹುಡುಗರಾದ್ರೇನು ಪರ್ಮಿಷನ್ ಲೆಟ್ರ್ ಇಸ್ಕೊಳ್ಳೇಬೇಕು, ಈ ಕಡೆ ಸೈಡು ನೀವು ಕೂರ್ಸಂಗೆ ಇಲ್ಲ ಅಂತೆಲ್ಲ ಬೈದಿದ್ರು. ಸೊ ಅದಾಗಿ ಲಾಸ್ಟ್ ವರ್ಷ ಹೋದಾಗ ಪರ್ಮಿಷನ್ ಲೆಟ್ರ್ ಇಸ್ಕೋಬೇಕಾದ್ರೆ ಕೊಟ್ಟೇ ಇರಲಿಲ್ಲ ನಮಗೆ. ಆ ಕಡೆ ಸೈಡೆಲ್ಲ ಬರೀ ಗಲಾಟೆ ಮಾಡ್ಕೊತೀರಾ ನೀವು, ಕೊಡಲ್ಲ ಅಂದ್ಬಿಟ್ಟು ಅಲ್ಲಿರೋ ರೋಡ್ಗಳೆಲ್ಲರೂ ಬ್ಲಾಕ್ ಲಿಸ್ಟಿಗೆ ಹಾಕ್ಸಿದ್ರು. ಸೊ ಅದನ್ನ ಬ್ಲಾಕ್ ಲಿಸ್ಟಿಂದ ಈಚೆ ತೆಗೆಸಿ ಪರ್ಮಿಷನ್ ಲೆಟ್ರು ಲಾಸ್ಟ್ ವರ್ಷ ಇಸ್ಕೊಂಡಿದ್ವಿ. ತುಂಬ ಸೈಕೋಟ್ ಆಗ್ಬಿಟ್ಟಿರೋ ಡಿಪಾರ್ಟ್ಮೆಂಟ್ ಅವರಂತೂ. ಸೊ ಅದಕ್ಕೆ ಬಿಡೋಲ್ಲ, ಲೆಟ್ರ್ ಇಸ್ಕೊಂಡ್ರೂ 3-4 ಸತಿ ಬೀಟ್ ಮಾಡ್ತಾರೆ ಪೊಲೀಸವ್ರು. 3-4 ಸತಿ ಬರ್ತಾರೆ, ವಯಸ್ಸಾಡ ಬರುತ್ತೆ, ಕ್ರೈಮ್ನವ್ರು ಬರ್ತಾರೆ, ಆಮೇಲೆ 2 ವೀಲರಲ್ಲಿ ಬರ್ತಾರೆ. ಸೊ ಅಥವಾ ಸೀನಿಗೆ ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ಸೈಕ್ ಮಾಡಿ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ಆಮೇಲೆ ಈಗ BBMP ಅವರು ಕೂಡ ರೂಲ್ಸ್ಗಳು ಮಾಡಿದಾರಲ್ಲ, ಕಂಪಲ್ಸರಿ ಲೆಟ್ರ್ ಇರಲೇಬೇಕು BBMP ಆಫೀಸ್ದು ಕೂಡ. ಸೊ ಅದಕ್ಕೆ ಲೆಟ್ರ್ ಇಸ್ಕೊತಾ ಇದ್ದೀವಿ. ಮತ್ತು ಏನಂದರೆ ಈ ಹೊಸ ರೂಲ್ಸ್ ಬಂದೈತಪ್ಪ, ಗುಂಡಿ ತೋಡಂಗಿಲ್ವಂತೆ, ಗಣೇಶ ಕೂರಿಸ್ಬೋದಂತೆ ರೋಡಲ್ಲಿ, ಎಷ್ಟಡಿ ಬೇಕಾದ್ರೂ ಕೂರಿಸ್ಬೋದು, ಬಟ್ ಗುಂಡಿ ತೋಡಂಗಿಲ್ವಂತೆ. ಹಾಗೆ ನಗು ಬರ್ತೈತೆ, ಯಾಕಂದರೆ ತೋಡಿದ್ರೆ ಎಷ್ಟು ತೋಡ್ತೀವಿ, ಒಂದು ಬಂಬು ಇಷ್ಟು ಸೈಜು, ಮಾನು 4 ಗುಂಡಿ ಇಲ್ಲ 5 ಗುಂಡಿ 6 ಗುಂಡಿ. ಸೊ ಅದು ಗುಂಡಿ ತೋಡಿದ್ರೆ FIR ಆಗುತ್ತಂತೆ. ಅದೇ ಇವರು ಬೆಸ್ಕಾಮ್ ಅವರು ಲೈನ್ ಹಾಕೋದಕ್ಕೆ ರೋಡ್ ಗಟ್ಟಲೆ ಎಳ್ಕೊಂಡೋಯ್ತಾರೆ, ಮತ್ತು ಮನೆ ಕಟ್ಟಬೇಕಾದ್ರೆ ಕರೆಂಟ್ ಎಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತೋಡ್ತಾರೆ. ಸೊ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಸೊ ಇವ್ರು ಗಣೇಶ ಕೂರಿಸ್ಬೇಕಾದ್ರೆ ಇಂಥವೆಲ್ಲ ರೂಲ್ಸ್ಗಳು ತರ್ತಾರೆ, ಬ್ಯಾನರ್ ಹಾಕೋಂಗಿಲ್ಲ ಅಂತಾರೆ. ಎಲೆಕ್ಷನ್ ಮಾಡಬೇಕಾದ್ರೆ ಅವರೇ ಬ್ಯಾನರ್ಗಳು ಒಂದು 20,000 ಬ್ಯಾನರ್ಗಳು ಹಾಕ್ತಾರೆ. ಸೊ ಅವಾಗ ಯಾರೂ ಕೇಳಲ್ಲ. ಸೊ ಇವಾಗ ಏನಾದ್ರು ಬ್ಯಾನರ್ ಹಾಕಿದ್ರೆ ಬ್ಯಾನರ್ ಹಾಕೋಂಗಿಲ್ಲ ಅಂತಾರೆ. ಆಮೇಲೆ ಇನ್ನೇನು ಸೌಂಡ್ ಹಾಕೋಂಗಿಲ್ಲ ಇವರು. ಅದೇ ಎಲೆಕ್ಷನ್ ಟೈಮ್ಗಳಲ್ಲಿ ಸ್ಪೀಕರ್ಗಳು ಹಾಕ್ಕೊಂಡು ಇಡೀ ಏರಿಯಾ ಫುಲ್ಲು ಸಾಂಗ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಓಡಾಡ್ತಾರೆ, ಇದೆಲ್ಲ ಹಾಕೋಂಗಿಲ್ಲ. ಸೊ ಹಿಂಗೆ ಏನೇನೋ ರೂಲ್ಸ್ಗಳು ತರ್ತಾರೆ. ಸೊ ಅವೆಲ್ಲ ಇದ್ರೂ ಕೂರ್ತೀವಿ. ಸೊ ಇವಾಗ ಒಂದೊಂದೇ ಪ್ರೊಸೀಜರ್ ಏನು ಅಂದರೆ, ಫಸ್ಟಿಗೆ BBMP ಆಫೀಸ್ಗೆ ಹೋಗಬೇಕು, ಬಿಡಾ ಕಾಂಪ್ಲೆಕ್ಸಲ್ಲಿರೋದು BBMP ಆಫೀಸು. ಸೊ ಅಲ್ಲಿ BBMP ಆಫೀಸಿಗೆ ಹೋಗಿ ಫಸ್ಟು BBMP ಲೆಟರ್ ತೊಗೊಂಡು ಅಲ್ಲಿ ಸೈನ್ ಮಾಡಿಕೊಡ್ತಾರೆ. ಸೊ ನಮ್ಮದು ಯಾರನ್ನ ನೋಡ್ತೀರಾ, ಲೆಗ್ಗೆರೆಸ್ ಯಾರನ್ನ ಇದ್ದರೆ ಬಿಡಾ ಕಾಂಪ್ಲೆಕ್ಸಲ್ಲಿ BBMP ಆಫೀಸ್ ಇದೆ. ಸೊ ಅಲ್ಲಿ ನಿಮ್ಮದೊಂದು ಟೀಮ್ದೊಂದು ಕಾರ್ಡ್ ತೊಗೊಳ್ಳಿ. ಸೊ ಅಲ್ಲೋದ್ರೆ ಅವ್ರು ಫಿಲ್ಅಪ್ ಮಾಡ್ಕೊತಾರೆ, ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿಕೊಂಡು ಫುಲ್ಲೆಲ್ಲ ಬರ್ಕೊಂಡು, ಆಮೇಲೆ ಆ ಲೆಟ್ರನ್ನ ನೀವು ಬೆಸ್ಕಾಮ್ಗೆ ತೊಗೊಳಬೇಕು. ಬೆಸ್ಕಾಮ್ ತೊಗೊಂಡೋಗಿ ಬೆಸ್ಕಾಮ್ ಅವರು ಸೈನ್ ಹಾಕಿಸಿ ನೆಕ್ಸ್ಟ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ನಿಮ್ಮ ಮೇಲೆ ಯಾವ್ದು ಲಿಮಿಟ್ಸ್ ಬರುತ್ತೆ ಪೊಲೀಸ್ ಸ್ಟೇಷನು, ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಹತ್ರ ಸೈನ್ ತೊಗೊಂಡು ಆಮೇಲೆ ನೀವು ಗಣೇಶ ಕೂರಿಸ್ಬೋದು. ನಾವು ಪರ್ಮಿಷನ್, ಯಾಕಂದರೆ ಈ ನಾವು ಟಮಟೆ ಎಲ್ಲ ಕರೆಸ್ತೀವಿ ಅಂದರೆ ಪರ್ಮಿಷನ್ ಇಟ್ಟಿಲ್ಲ, ಅದರಲ್ಲೂ ನಮಗಂತೂ ಫುಲ್ಲು ಸೈಕ್ ಮಾಡಾಕ್ಬಿಡ್ತಾರೆ ಲೆಟ್ರ್ ಇಲ್ಲ ಅಂದರೆ. ಸೊ ಅದೇ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಮತ್ತು ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು ಸೋ ಮಚ್. 2,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟ್ ಮಾಡಿರಿ. ಸೊ ಬರ್ರಿ ಹೋಗೋಣ. ಸೊ ಇವಾಗ BBMP ಆಫೀಸ್ ಹತ್ರ ಬಂದಿದ್ವಿ. ಇದು ಕ್ಲೋಸ್ ಮಾಡಿಬಿಟ್ಟವ್ರೆ. ಇದು ಆಂಜನೇಯನ ದೇವಸ್ಥಾನದ ಹತ್ರ ಐತೆ ಬಿಡಾ ಕಾಂಪ್ಲೆಕ್ಸಲ್ಲಿ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟವ್ರೆ. ಇವಾಗ ಇನ್ನೊಂದಲ್ಲೇ ಬುಧಾ ಪಾರ್ಕ್ ಎದುರುಗಡೆ ರೋಡು. ಸೊ ಅಲ್ಲಿ ಹೋಯ್ತಾ ಇದ್ದೀವಿ. ಇವಾಗ ಹೇಳ್ತೀನಿ ಹೆಂಗೆ ಏನೇನೋ ಪರ್ಮಿಷನ್ ಲೆಟ್ರಿಗೆ ಏನೇನು ಬೇಕು ಅಂತ. ಒಂದು ಕಾರ್ಡ್ ಇರಬೇಕು ನಿಮ್ಮದು, ಮೇಯ್ನು ನಿಮ್ಮದೊಂದು ಕಾರ್ಡ್ ಹೊಡ್ಸ್ಕೊಬಿಡ್ರಿ. ಆಮೇಲೆ ಇಲ್ಲಿ ಬಿಡಾ ಕಾಂಪ್ಲೆಕ್ಸಿಗೆ ಬರ್ರಿ, ಆಫೀಸ್ ಇರುತ್ತೆ. ಫಸ್ಟ್ ಇಲ್ಲಿ ಒಂದು ಲೆಟ್ರ್ ಇಸ್ಕೊಳ್ರಿ, ಆಮೇಲೆ ಹೇಳ್ತೀನಿ ಬರ್ರಿ ಅಲ್ಲೋಗ್ಬಿಟ್ಟು. ಸೊ ಬಂದ್ವಿ. ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತೊಗೊಂಬಂದ್ಬಿಡ್ರಿ ಜೊತೇಲಿ. ಸೊ ಆಫೀಸ್ ಬಂದು ಅದೇ ಬುಧಾ ಪಾರ್ಕ್ ಪಕ್ಕದ್ದೇನೆ ಆಫೀಸ್. ಹೋಗಿದ ತಕ್ಷಣನೇ ಅಲ್ಲಿ ಹೋಗಿ ಇದು ಇಟ್ಕೊಂಡು ಬಾರೋ, ನಿಮಗೋಸ್ಕರನೇ ಕಾಯ್ತಾ ಇದೆ ಬರ್ರೋ ಅಂತ ಯಾರು ಆಫೀಸರು ಅಲ್ಲಿ ಇರ್ತಾರಲ್ಲ, ನಿಮಗೋಸ್ಕರನೇ ಕಾಯ್ತಿದೆ ಬಾರಪ್ಪ ಅಂದರು. ಸೊ ಇವಾಗ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಎದುರುಗಡೆನೇ ಇತ್ತು ಜೆರಾಕ್ಸ್ ಅಂಗಡಿ. ಹೋಗಿ ಬಂದ್ವಿ ಆ ಲೆಟರ್ದು ನೋಡಿದ್ರಲ್ಲ. ಸೊ ಅಲ್ಲೇನು ಮಾಡಿರಿ, ಲೆಟರ್ ಇಸ್ಕೊಂಡು ಆಧಾರ್ ಕಾರ್ಡ್ ಇರಬೇಕು ಮೇನು. ಆಧಾರ್ ಕಾರ್ಡ್ ಒಂದು ಇಟ್ಕೊಂಡು ಹೋಗ್ರಿ ಯಾರ ನಿಮ್ಮ ಟೀಮ್ದು. ಸೊ ಡೀಟೇಲ್ಸ್ ಬರ್ಕೊಂಡಿದ್ದಾರೆ. ನಮ್ಮದೇ ಫಸ್ಟು ಇದು
ಸೊ ಅವಾಗ ನಾವು ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅವ್ರಿಗೆ ಮೆಸೇಜ್ ಬಂತಂತೆ ಪರ್ಮಿಷನ್ ಲೆಟರ್ ಕೊಡ್ರಿ ಅಂತ. ಸೊ ನಮ್ಮದೇ ಫಸ್ಟ್ ಇಸ್ಕೊಂಡ್ರು. ಆಮೇಲೆ ಇನ್ನೂ ಪೊಲೀಸವರು ಬರ್ತಾರೆ, ಅಲ್ಲೂ ಕೂಡ ಪೊಲೀಸವ್ರು ಸೈನ್ ಹಾಕ್ತಾರೆ ಸರ್ಗಳು. ಸೊ ಅವ್ರು ಬಂದಿಲ್ಲ, ನಿಮ್ಗೆ ಮಂಡೇ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮಂಡೇ ಕಾಲ್ ಮಾಡ್ತಾರೆ, ಮಂಡೇ ಹೋಗಿ ಈಸ್ಕೊಂಡು, ಸೊ ಮಂಡೇ ಇವತ್ತು ಸ್ಯಾಟರ್ಡೆ, ಸೊ ಮಂಡೇ ಹೋಗಿ ಈಸ್ಕೊಂಡು ಲೆಟರ್ನ BBMP ಆಫೀಸು ಈಸ್ಕೊಂಡು ಆಮೇಲೆ ಬೆಸ್ಕಾಮ್ಗೂ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಸ್ಬೇಕು. ಇನ್ ಕೇಸ್ ನಾನು ಫ್ರೀ ಇದ್ದರೆ ನಾನು ಹೋಗ್ತೀನಿ, ಇಲ್ಲಾಂದರೆ ನಾನೇನಾದರೂ ಅದು ಇದು ಪರ್ಚೇಸಿಂಗು ಅದು ಇದಕ್ಕೆ ಹೋದರೆ ನನ್ನ ಫ್ರೆಂಡು ಕಂಟಿನ್ಯೂ ಮಾಡ್ತಾನೆ, ಅವನು ಈಸ್ಕೊಂಡು ಹೋಗಿ ಸೈನ್ ಮಾಡ್ಸ್ಕೊಂಬರ್ತಾನೆ. ಸೊ ಕಂಟಿನ್ಯೂಷನ್ ಆಗುತ್ತೆ ಹಂಗೆ ನೋಡಿರಿ. ಸೊ ಇವಾಗ ಹೇರ್ ಕಟ್ಟಿಂಗ್ ಆಯಿತು. ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಹಂಗೆ ನಮ್ಮದು ಪ್ರಿಪ್ರೇಷನ್ಗಳು ಮಾಡ್ಕೋಬೇಕಲ್ಲ, ಹಬ್ಬಕ್ಕೆ ನಾವು ರೆಡಿ ಆಗಬೇಕಲ್ಲ ಸೈಕಾಗೆ. ಸೊ ಇವಾಗ ಹೋಯ್ತಾ ಇದ್ದೀವಿ, ಲೆಟರು ನಿಮ್ಮನೆ ಕೊಟ್ಟಿದ್ವಲ್ಲ ಸೈನ್ ಹಾಕೋಕ್ಕೆ. ಸೊ ಇವಾಗೆಲ್ಲ ರೆಡಿ ಆಗಿರುತ್ತೆ, ಆ ಲೆಟರ್ನ ಈಸ್ಕೊಂಡು ಬರಬೇಕು. ಮೋಡ ಬೇರೆ ಆಗೋದೈತೆ ಗುರು, ಮಳೆ ಬಂದರೆ ಸೈಕು ಫುಲ್ಲು ಗಲೀಜಾಗೋಗ್ಬಿಟ್ಟಿತ್ತು. ಈಗ ಸರ್ವಿಸ್ ಮಾಡ್ತಾ ಇದ್ದೀನಿ, ಫುಲ್ ವಾಶ್ ಆಗಿದೆ. ಈಗ 2 ವೀಲರ್ ಸರ್ವಿಸ್ ಆಯಿತು, ಈಗ ಆಟೋ ರೆಡಿ ಮಾಡ್ತಾಯಿದ್ದೀನಿ. ಗಾಡಿ ಬರಲ್ಲ ಅಣ್ಣ, ಸ್ಪೀಡಾಗಿ ಬರುತ್ತಲ್ಲ, ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ. ಸೊ ಫೈನಲಿ ಸರ್ವಿಸ್ ಎಲ್ಲ ಆಗಿ ಗಾಡಿ ತೊಗೊಂಬಂದೆ. ಸೊ ಇದು ಡೆಂಟ್ ಆಗಿಬಿಟ್ಟಿದೆ. ಹೋದ ವಾರ ಏನಾಯಿತು, ಹಿಂಗೆ ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮುಂದೆ ಟಾಟಾ AC ಅವನು ಏನು ಮಾಡ್ದ, ಸಡನ್ನಾಗಿ ಬ್ರೇಕ್ ಹೊಡೆದ್ಬಿಟ್ಟ. ಗಾಡಿ ಗ್ರಿಪ್ ಸಿಗಲಿಲ್ಲ, ಹೋಗಿ ಸೀದಾ ಇಟ್ಟೆ, ಟ್ಯಾಟು ಬಿತ್ತು. ಡೆಂಟ್ ತೆಗ್ಸ್ದೆ, ಆದರೆ ಇದು ಟ್ಯಾಟು ಹಿಂಗೆ ಉಳ್ಕೊಬಿಡ್ತು. ಸೊ ಇದು ಚೈನ್ ಮಾಡಿಸ್ಬೇಕು, ಹೊಸದು ಹಾಕಿಸ್ಬೇಕು. ಒಂಥರ ಚೆನ್ನಾಗಿ ಇದು ಕಾಣಿಸ್ತೈತೆ, ಒಂಥರ ಕಾಣಿಸ್ತೈತೆ. ಸೊ ಇದು ಗಾಡಿ ಇವನು ಚೇಂಜ್ ಮಾಡಿಸ್ಬೇಕು, ಹೊಸ ತಂದು ಹಾಕಬೇಕು, ಫ್ರೀ ಸಿಗ್ತಾಯಿಲ್ಲ. ಬ್ಯಾನರ್ ಅಲ್ಲೇ ಕಾಣಿಸ್ತೈತೆ ಬ್ಯಾನರ್. ಓಕೆ, ನೆನ್ನೆ ಬಂದು ಇದತ್ರ ಹೋಗಿದ್ವಿ, ಅಲ್ಲಿ BBMP ಆಫೀಸ್ ಹತ್ರ ಹೋಗಿದ್ವಿ. ಸೊ ಅಲ್ಲೇನಂದ್ರು ಅಂದರೆ ಇವತ್ತು ಬರ್ರಿ ಅಂತ ಹೇಳಿದ್ರು. ಸೊ ನೆನ್ನೆ ನಮಗೆ ಪರ್ಮಿಷನ್ ಲೆಟರ್ ಸಿಗಲಿಲ್ಲ. ಏನೋ ಫೈರ್ ಡಿಪಾರ್ಟ್ಮೆಂಟ್ ಅವರು, ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಬಂದಿರುವಂಥ ಆಫೀಸರು. ಸೊ ಅವ್ರು ಸೈನ್ ಹಾಕಬೇಕು. ಸೊ ಅವ್ರು ಸೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವ್ರೂ. ಅದು ಬಂದಮೇಲೆ ಬನ್ನಿ ಕೊಡ್ತೀನಿ ಅಂದರು. ಸೊ ಅದು ಬಂದಮೇಲೆ ಈಸ್ಕೊಂಡು ಅಲ್ಲಿಂದ ಬೆಸ್ಕಾಮ್ಗೆ ಹೋಗಿ ಬೆಸ್ಕಾಮಲ್ಲಿ ಸೈನ್ ಹಾಕಿ, ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಸೈನ್ ಹಾಕಿಸ್ಬೇಕು. ಸೊ ಅದಕ್ಕೆ ಇವತ್ತು ಬೇರೆ ನಾನು ಇನ್ನೇನು ಹತ್ರ ಬಂತು, ಇನ್ನು 2 ದಿವಸ ಇರೋದು, ಇನ್ನು 3 ದಿವಸ ಇರೋದು. ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು, ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಏನಾದರೂ ಅವರೇ ಫೋನ್ ಮಾಡ್ತೀನಿ ಅಂತ ಹೇಳೋರು, ಏನಾದ್ರು ಫೋನ್ ಮಾಡಿದರೆ ಇಮಿಡಿಯೇಟಾಗಿ ಹುಡುಗರನ್ನ ಯಾರನ್ನ ಕಳಿಸ್ಬಿಟ್ಟು ಅದು ನನಗೆ ಅಲ್ಲಿ ಸೈನ್ ಮಾಡಿಸ್ತೀನಿ. ಇಲ್ಲಾಂದರೆ ನಾನೇ ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡಿಸ್ತೀನಿ. ವಿಡಿಯೋದಲ್ಲಿ ನೋಡ್ತೀರಾ. ಓಕೆ ಬರ್ರಿ ಪಾಯಿಂಟ್. ಇವಾಗ ದೇವ್ರದ್ದು ದರ್ಶನ ಆಯಿತು. ಮಾರ್ಕೆಟ್ಗೆ ಹೋಗ್ಬೇಕು. ಬರೀ ಮಾರ್ಕೆಟ್ ಹೋಗಾದ್ಮೇಲೆ ಸಿಗ್ತೀನಿ. ಬೀಳಿಸ್ತಾ ಹೆಲ್ಮೆಟ್ ಕೆಳಗೆ ನೋಡಲಿ. ಕಾಮನ್ ಸೆನ್ಸ್ ಹೇಳಿ. ಟ್ರಾಫಿಕ್ ರೋಡ್ ಮಾತ್ರ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಐಟಮ್ಗಳು, ಹಾರ, ಶಾಲು, ಆಮೇಲೆ ಇನ್ನೂ ಏನೇನು ಬೇಕೋ ಎಲ್ಲ ಐಟಮ್ಗಳು ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಡೆಕೋರೇಷನ್ ಐಟಮ್ಸ್ ಎಲ್ಲ. ಫುಲ್ಲು ಚಿಕ್ಕ ರೋಡ್ ಅಂದರೆ ಚಿಕ್ಕ ರೋಡ್ಗಳು, ಫುಲ್ಲು ಚಿಕ್ಕ ರೋಡು ನೋಡ್ಬೋದು. ಫುಲ್ಲು ಜಾಮ್ ಅಂದರೆ ಜಾಮ್ ಆಗ್ಬಿಟ್ಟೈತೆ. ಯಾರು
ದಸರಾ ಗಾಡಿ ಬೇರೆ ಎಷ್ಟು ಗ್ಯಾಪಲ್ಲಿ ಐತೆ ನೋಡೋ ಗಾಡಿಗಳು, ಇಷ್ಟಿಷ್ಟು ಗ್ಯಾಪಲ್ಲೇ ಐತೆ ಗಾಡಿಗಳು. ಅಂದರೂ ಮಾತ್ರ ಹೆವಿ ಕಮ್ಮಿ ರೈಟ್ಗಳು, ಹೆವಿ ಕಮ್ಮಿ. ಆರೋ ಶಾಲ್ಗಳು ಸೀರಿಯಸ್ ಆಗಿಲ್ಲ, ಬಂದ್ಬಿಡ್ರಿ ಚಿಕ್ಕಪೇಟೆಗೆ ಬರ್ರಿ, ಹೆವಿ ಕಮ್ಮಿ ಐತೆ. 40 ರೂಪಾಯಿ ಒಂದು ಹಾರ, 40 ರೂಪಾಯಿ 30 ರೂಪಾಯಿ ಈ ಸನ್ಮಾನ ಮಾಡೋಗಳಿಗೆಲ್ಲ ಶಾಲು ಎಲ್ಲನೂ. ಬೆಂಗಳೂರು ಅಲ್ಲಿ ನಮ್ಮ ಏರಿಯಾಗಳು 150 ರೂಪಾಯಿ 300 ರೂಪಾಯಿ ಅಂತಾರೆ. ಅಯ್ಯೋ ಅಪ್ಪ, ನಾನು ಶಾಕ್ ಆಗೋದು ಕೇಳಿ. ಹಿಂಗೇನೆ ಹೋಗಿದ್ದೆ ನೋಡಿ, ಹಿಂಗೇನೆ ಹೋಗಿದ್ದೆ, ಹಂಗಲ್ಲ ಕಣ, ಹಿಂಗೆ ಬಂದು ಹಿಂಗೆ ಒಳಗಾಸಿಂದ ಬಂದ್ವಿ. ಸೊ ನೆಕ್ಸ್ಟ್ ಲೆವೆಲ್ ಮಾತ್ರ ಇಲ್ಲಿ ರೈಟ್ ತಗೋಬೇಕು, ರೈಟ್ ತಗೋ. ಇದೊಂದು ರೋಡ್ನೇ ಅಪ್ಪ, ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬಂದ್ಬಿಡ್ಬೇಕು. ಅವತ್ತು ಲಾಸ್ಟ್ ಟೈಮ್ ನಾನು ಶ್ರೇಯಸ್ ಬಂದಾಗ ಗಾಡಿ ಪಾರ್ಕ್ ಮಾಡಿ ಬಂದ್ಬಿಟ್ಟಿದ್ದೀವಿ, ಓಡಾಡ್ತಿದ್ದೀವಿ. ಅವರು ಐಟಮ್ ಪಟಾಕಿ ಗಿಟಕಿ ಎಲ್ಲ ತಗೊಳಕ್ಕೆ ಅವರು ಚಿಕ್ಕಪೇಟೆಗೆ ಹೋಗ್ರಿ ಅಂತಾರೆ, ಆಮೇಲೆ ಕಬ್ಬನ್ಪೇಟೆಗೆ ಹೋಗ್ರಿ ಅಂತಾರೆ, ಏನೇನೋ ಪೇಟೆಗಳ ಹೆಸರು ಹೇಳ್ತವ್ರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೊಟ್ಟೆ ಎಲ್ಲ ಹಿಡ್ಕೊಬಿಟ್ಟಿತ್ತು, ಫುಲ್ಲು ಓಡಾಡಿ ಸೈಕ್. ಅದಕ್ಕೆ ಗಾಡಿನೇ ಹತ್ಕೊಂಡು ಗಾಡಿಗೆ ಹೋಗೋಣ ಅಂತ ಬಂದ್ಬಿಟ್ಟು ಎಲ್ಲ ಆಯಿತು ಪರ್ಚೇಸು. ಸೊ ನಿಮ್ಗೇನಾದರೂ ಐಟಮ್ ಇರಬೇಕಂದ್ರೆ ಬರ್ರಿ, ಚಿಕ್ಕಪೇಟೆ ಬರ್ರಿ, ಬೆಸ್ಟ್ ಅಂದರೆ ಬೆಸ್ಟು, ಎಲ್ಲ ಕಮ್ಮಿ ಸಿಗುತ್ತೆ. ಏನೇನು ಬೇಕೋ ಎಲ್ಲ ಸಿಗ್ತದೆ. ಇನ್ನು ಚಿಕ್ಕ ಇಕ್ಕಟ್ಟು ರೋಡ್ ಮಾತ್ರ, ಇದು ಮಾತ್ರ ಅಪ್ಪನ ರೂಟೇ ಕನ್ಫ್ಯೂಸ್ ಆಗೋಗೈತೆ, ಗೊತ್ತಾಗೈತೆ ಅಂತ ಮಾತ್ರ. ಒಳಗಡೆ ಹೋಗ್ಬಿಟ್ರೆ ಮಾತ್ರ, ಸಿಗಾಕೊಂಡ್ರೆ ಮಾತ್ರ ಈಚೆ ಬರೋದೇ ಕಷ್ಟ. ಎಕಡೆಯಿಂದ ಹೋದ್ವಿ, ಎಕಡೆಯಿಂದ ಬಂದ್ವಿ, ಒಂದು ಗೊತ್ತಾಯ್ತಿಲ್ಲ. ಹಿಂಗ ಮಾಡಿ ಈಚೆ ಮಾಡಿ ಸಾಹಸ ಮಾಡಿ ನಮ್ಮ ಹುಡುಗ ಈಚೆ ಕರ್ಕೊಂಬಂದವನೇ. ಸೊ ಇವಾಗ ಮನೆಗೆ ಹೋಗ್ಬೇಕು, ಮನೆಗೆ ಹೋಗೋಣ. ತೋರಿಸ್ತೀನಿ ಅಲ್ಲಿ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಫೋನ್ ಮಾಡಿ ಅರ್ಧ ಗಂಟೆ ಆಯಿತು ಬಾರೋ ಅಂತ. ಲೋಕ್ಪರ್ ನನ್ನ ಮಗ ಇವಾಗ ಬಂದವನೇ. ಗಾಡಿ ಹೊಂಟಿಲ್ಲ ತಡಿ, ನನ್ನ ಮಗ 90 kg ಹಾಕ್ತೀನಿ. ನಮ್ಮ ಪಕ್ಕದ ಕೂರ್ತಾ ಇರೋ ಗಣೇಶ ನಮ್ಮವರೇನೆ, ಅದು ನಮ್ಮವರೇನೆ ಕೂರ್ತಾ ಇರೋದು. ಆ ಕಡೆ ಒಂದು ತೋರಿಸ್ತೀನಿ ನಿಮಗೆ. ರೋಡಲ್ಲಿ ಏನು ಯಾವ ರೇಂಜಲ್ಲಿ ಕಾಂಪಿಟೇಷನ್ ಅಂದರೆ, ಇವಾಗ ಹೆಲ್ಮೆಟ್ ಅದೇ ಕಾಂಪಿಟೇಷನ್. ನಿಮ್ಗೆ ಅಲ್ಲಿ ಮುಂದೆ ತೋರಿಸ್ತೀನಿ ಯಾವ ರೇಂಜಲ್ಲಿ ಕಾಂಪಿಟೇಷನ್ ಅಂದರೆ ಗಣೇಶದ್ದು ಬ್ಯಾನರ್ಗಳು ನೋಡಿ ತೋರಿಸ್ತೀನಿ. ಒಂದೇ ರೋಡಲ್ಲಿ 2 ಕೂರಿಸ್ತವ್ರು ಗುರು. ಅದು ಒಂದು ರೋಡಲ್ಲ, ಅದು 3-4 ರೋಡಲ್ಲೂ ಹಂಗೇನೆ ಆಪೋಸಿಟೇ ಬ್ಯಾನರ್ಗಳು ಹಾಕೋಬಿಟ್ಟವ್ರೆ. ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ 20ನೇ ವರ್ಷದ್ದು, ಇಲ್ಲಿ 20ನೇ ವರ್ಷನಾ. ಹಾಂ, ಈ ಬ್ಯಾನರ್ ನೋಡ್ಕೊಳ್ರಿ. ಅದೇ ಸೀರೆ ಸೆಟ್ ಎಲ್ಲ ಬಿಡ್ಕೊಂಡು ಮಚ್ಚಿ ಇನ್ನೊಂದೆಲ್ಲ ಹಾಕಿದ್ರಲ್ಲ. ಹಾಂ, ಎಲ್ಲಿ? ಹಾಂ ನೋಡ್ರಿ, ಅದೇ ರೋಡಲ್ಲಿ ಇನ್ನೊಂದು ಬ್ಯಾನರ್. ಇನ್ನೂ 2 ಐತೆ, ತೋರಿಸ್ತೀನಿ ತಡೀರಿ. ಆಮೇಲೆ ಅಲ್ಲಿಂದ ಹಿಂಗೆ ಟರ್ನ್ ಆಯ್ತೀವ. ಹೆಂಗ್ ಕೂರಿಸ್ತವ್ರೆ ಅಂದರೆ ನಮಗೆ ಸ್ಟ್ರೈಕ್ ಆಗೋಯ್ತು ನೋಡ್ರಿ. ಎಲ್ಲ ಸೀರೆ ಸೆಟ್ ಎಲ್ಲ ಬಿಡ್ತಾವ್ರೆ. ಅಲ್ಲೇ ಎಲ್ಲ ನಮ್ಮವ್ರೂ ಶ್ರೇಯಸ್ ಅವ್ರದ್ದು ಬಿಟ್ಟಿರ್ಬೇಕು. ಅಲ್ಲೇ ಹೋಗ್ಬೇಕು, ಅಲ್ಲೊಂದು ಬಿಟ್ಟು ಹೊಡಿತೀನಿ. ಆಮೇಕಿಲ್ಲ ಹೋಗೋಣ. ನಮ್ದೆಲ್ಲ ಒಂದು ದಿವಸ ಅಲ್ವಾ, ಏನು ಸೀರೆ ಸೆಟ್ ಎಲ್ಲ ಏನು ಬೇಕಾಗಿಲ್ಲ. ನೆಕ್ಸ್ಟ್ ವರ್ಷ 3 ದಿವಸಕ್ಕೆ ಬೇಕು ಸೀರೆ ಸೆಟ್ಟು. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಐತೆ. ಹಾಂ, ಇಲ್ಲಿ ರೈಟಲ್ಲೊಂದು. ಹಾಂ ನೋಡಿ, ಇಲ್ಲೊಂದಾ, ಅದೇ ಆಪೋಸಿಟ್ಟು ಇನ್ನೊಂದು ಗಣೇಶ. ನೋಡ್ರಿ, ಬೆಂಗಳೂರಲ್ಲಿ ರೋಡಲ್ಲಿ 4 ಗಣೇಶ ಕೂರಿಸ್ತಾರೆ. ಕಾಂಪಿಟೇಷನ್. ಅಲ್ಲೂ ಅಷ್ಟೇ, ಆ ರೋಡಲ್ಲಿ 2 ಬ್ಯಾನರು ಆಪೋಸಿಟ್ಟು. ಇಲ್ಲಿ ಹಿಂಗೆ ಬಂದರೆ ಇಲ್ಲೊಂದು ಬ್ಯಾನರಾ, ಇದ್ರ ಆಪೋಸಿಟ್ ಇನ್ನೊಂದು ಬ್ಯಾನರು. ನೋಡಿದ್ರಾ ಎಷ್ಟು ಕೂರಿಸ್ತಾರೆ ಅಂತ. ಸೈಕು. ಇಲ್ಲೂ ಎಲ್ಲ ಹಾಕೋರಲ್ಲ, ಇಲ್ಲೂ ಹಾಕೋರೆ. ಈ ರೋಡ್ ಇಲ್ಲ, ಒಂದೊಂದು ರೋಡಲ್ಲಿ 2 ಗಣೇಶ ಮಡುಕ್ತವ್ರೆ. ಅದು ಹೆಂಗೆ ಅಂದರೆ ನಮಗೆ ಡೌಟ್ ಆಗ್ಬಿಟ್ಟೈತೆ. ನಮ್ಮ ರೋಡ್ ಸ್ವಲ್ಪ ಚಿಕ್ಕ ರೋಡು. ಸೊ ನಮ್ದು ಒಂದೇ ಗಣೇಶ ಇರೋದು. ಅವಾಗಿಂದ ನಾವೇ ಮಡಗಿರೋದು, ಯಾರೂ ಮಡಗಿಲ್ಲ ಗಣೇಶ. ಇಲ್ಲೆಲ್ಲ ನೋಡ್ರಿ, ಬಾರ್ ಇಲ್ಲಿ ಇಲ್ಲೊಂದು ಯಾರೋ ಬ್ಯಾನರ್ ಹಾಕಿದ್ರಪ್ಪ. ಇಲ್ಲಿ ಬಿಡೋದು ಕಾಣಿಸೋದು. ಹಾಂ ನೋಡ್ರಿ, ಇಲ್ಲೊಂದು ಬ್ಯಾನರು 1ನೇ ವರ್ಷ ನೋಡಿ. ಮತ್ತೆ ಅದಾದಮೇಲೆ ಇದೇ ಪಕ್ಕದ ರೋಡ್ ಇನ್ನೊಂದು ಬ್ಯಾನರು, ಇಲ್ಲೊಂದು ನೋಡಿ. ಬರೀ ಬ್ಯಾನರ್ಗಳನ್ನೇ ಬೇಕಾದ್ರೆ ಒಂದು ಬ್ಲಾಗ್ ಮಾಡ್ಬಿಡ್ಬೋದು. ಬ್ಯಾನರ್ಗಳು ಬೇರೆದಾಗ ಎಷ್ಟು ಬ್ಯಾನರ್ ಹಾಕೋರಿ ಅಂತಲೇ ಮಾಡಿಬಿಟ್ರೆ
ಒಳ್ಳೆ ಕಂಟೆಂಟ್ ಅದನ್ನು ಹಾಕ್ತಾರೆ ಇನ್ನೂ ಹಾಕಿಲ್ಲ. ಇಲ್ಲೊಂದು ಬರುತ್ತೆ, ಇಲ್ಲೂ ಕೂರಿಸ್ತಾರೆ, ಈ ಸ್ಪಾಟಲ್ಲಿ ಕೂರಿಸ್ತಾರೆ. ನೀವು ಹಾಕಿರಂಗ ಅವ್ರ ಇಲ್ಲ, ಇನ್ನೂ ಹಾಕಿಲ್ಲ, ಹಾಕ್ತಾರೆ. ಯಾರು ನೋಡ್ರು ಬ್ಯಾನರ್ ಕಟ್ಟು, ಪಟಾಕಿ ಹೊಡಿ, ಸ್ಕೈ ಶಾಟ್ ಹೊಡಿ, ಬ್ಯಾನರ್ ಹಾಕು, ಸ್ಕೈ ಶಾಟ್ ಹೊಡಿ. ಫ್ರೆಂಡು ಮತ್ತೆ ಇಳಿಸೋದ ಬೇಡವಾ? ಅದನ್ನು ಲಾಕ್ ಮಾಡ್ತಾರೆ. ದೋಸ ಮಕ ದೋಸಲೇ ನಾನೇ ಕೂಡ ಪ್ರಿಂಟೆಡ್ ಮೊಬೈಲು. ಜಿಮ್ ಹೋಯ್ತೀನಿ ಅಂತ ಅವ್ರ ಮನೇಲಿ ಕಾಸಿಸ್ಕೊಂಡು ಬಡ್ಡಿ ಮಗ 1 ತಿಂಗಳು ನಾವಾಗ ಹೋಗಿಲ್ಲ ಜಿಮ್ಗೆ. ಹೋಗಿದ್ದೀನಿ 15 ದಿನ. 15 ದಿನ. ನೋಡ್ರಿ ಇದೊಂದು ಬ್ಯಾನರು, ಅದೊಂದು ಬ್ಯಾನರು ಆಪೋಸಿಟ್ಟು. ಎಲ್ಲ ಕಾಂಪಿಟೇಷನ್ ಮೇಲೆ ಕೂರ್ಸೋದು. ಅವ್ರು ಉರ್ಸ್ಬೇಕು ಅಂತಲೇ ಅಲ್ಲೇ ಬಂದಾಗ್ತಾರೆ. ಅದೇ ನಮ್ದು ಯಾವುದು ಕಾಂಪಿಟೇಷನ್ ಅಪ್ಪ, ನಾವು ಕೂರ್ಸೋ ಜಾಗದಲ್ಲಿ ಯಾವ ಕಾಂಪಿಟೇಷನ್ ಇಲ್ಲ. ಇವನ್ನೆಲ್ಲ ಸಾಥ್ ಕೊಡ್ತಾರೆ, ಮಾಡಿರಿ ಇನ್ನೂ ಜೋರ ಮಾಡಿರಿ ಅಂತ. ಆ ಕಾಂಪಿಟೇಷನ್ ನಮಗಿನ್ನೂ ಯಾರು ಕಾಂಪಿಟೇಷನ್ ಇಲ್ಲ. ರೋಡಲ್ಲೂ ಕೂರಿಸ್ತಾರೆ ಫುಲ್ಲು, ಒಂದು ಬಿಲ್ಡಿಂಗ್ ಫುಲ್ಲು ಬ್ಯಾನರ್ ಹಾಕ್ಬಿಡ್ತಾರಪ್ಪ ಈ ರೋಡಲ್ಲಿ. ಒಂದು ಬಿಲ್ಡಿಂಗ್ ಫುಲ್ಲು ಬ್ಯಾನರ್ ಹಾಕ್ಬಿಡ್ತಾರೆ. ಅಷ್ಟೇನಾ? ಬರೀ ಐಟಮ್ಸ್ ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ತಾನೇ ಚಿಕ್ಕಪೇಟೆಗೆ ಹೋಗಿ ಬಂದ್ವಿ, ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದೀವಿ. ಏನೇನು ಬೇಕೋ ನಮಗೆ ಏನೇನು ಬೇಕಾಗಿದೆಯೋ ಅದನ್ನು. ಸೊ ತುಂಬ ಕಡಿಮೆ ಬೆಲೆಗೆ ಎಲ್ಲ ಸಿಗುತ್ತೆ. ಸುಮ್ಮನೆ ಇಲ್ಲೆಲ್ಲ ಏರಿಯಾದಲ್ಲಿ ಮತ್ತು ಅಲ್ಲಿಗೂ 50 ರೂಪಾಯಿ 60 ರೂಪಾಯಿ ಡಿಫ್ರೆನ್ಸು. ಸೊ ಅಷ್ಟೊಂದೇನು ಐಟಮ್ ಇಲ್ಲ. ಮೇನ್ ನಮ್ಗೆ ಏನೇನು ಬೇಕೋ ಡೆಕೋರೇಷನ್ನು, ಆಮೇಲೆ ಮತ್ತು ಯಾರ ಶಾಲ್ಗಳು, ಸೊ ಇವೆಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗೋಣ ಅಂದ್ಬಿಟ್ಟು ಸೊ ಹೋಗಿದ್ದೀವಿ. ಬರೀ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಇದು ಒಂದು ಐಟಮ್ ಏನೇನಿದೆ ಇದರಲ್ಲಿ. ಓಕೆ, ಪ್ಲೇಟ್ಸ್ ತೊಗೊಂಡ್ವಿ. ಪ್ಲೇಟು ಇದು, ಈ ಪ್ಲೇಟ್ಸ್ ಏನಕ್ಕೆ ಅಂದರೆ ಫ್ರೂಟ್ಸ್ಗಳಿಕ್ಕಕ್ಕೆ, ಹಣ್ಣು, ಆಮೇಲೆ ತಿಂಡಿಗಳು, ಅದು ಇದು, ಆಮೇಲೆ ಬೇರೆ ಏನೇನು ಇದಾವೆ ಮಿಕ್ಕಿದ ಐಟಮ್ಸ್ಗಳು, ಏನೇನು ಫ್ರೂಟ್ಸು ಅದು ಇದೆಲ್ಲ ಇಕ್ಕೋದಕ್ಕೆ ಅಂದ್ಬಿಟ್ಟು ಸೊ ಪ್ಲೇಟ್ಸ್ಗಳು ತಗೊಂಡಿದ್ದೀನಿ. ಸ್ವಲ್ಪ ಡಿಸೈನಾಗಿ ಚೆನ್ನಾಗಿರಲಿ ಅಂದ್ಬಿಟ್ಟು. ಎಲ್ಲ ಪ್ಲೇಟ್ಸ್ಗಳೆಲ್ಲ ಎಷ್ಟು ಅಂದ್ಕೊಂಡಿರ್ತೀರಾ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಸೊ ಪ್ಲೇಟ್ಸ್ಗಳು ಬಂದು ಅದೇ ಪ್ಲೇಟ್ಸ್ಗಳು ಇಲ್ಲಿ ಏರಿಯಾದಲ್ಲಿ ಕೇಳಿದ್ರೆ ಏನಿಲ್ಲ ಅಂದ್ರೂ ಒಂದು ಪ್ಲೇಟು 150 ರೂಪಾಯಿ 200 ರೂಪಾಯಿ ಹೇಳ್ತಾರೆ. ಬಟ್ ಅಲ್ಲಿ ಒಂದು ಪ್ಲೇಟೇ ಅದು ನೀವು ನಂಬಲ್ಲ, 30 ರೂಪಾಯಿ ಇದು ಒಂದು ಪ್ಲೇಟು ಪ್ಲ್ಯಾಸ್ಟಿಕ್ದು. ನೋಡಿರಿ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಹಿಂಗೆ ಫ್ರೂಟ್ಸ್ ಗಿಟ್ಸ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಸೊ ಕಮ್ಮಿ ಬೆಲೆಗೆ ಕಮ್ಮಿ ರೇಟ್ಗೆ ಇನ್ನೂ ಜಾಸ್ತಿ ತೊಗೊತೀರೋ ಅಂದರೆ ಇನ್ನೂ ಕಮ್ಮಿ ಮಾಡ್ಕೊತಾರೆ. ಎಷ್ಟು ಕೊಟ್ಟವು ನೀವು? 5 ತೊಗೊಂಡಿದ್ವಿ. ಐತೆ, ಇದು 2 ತೊಗೊಂಡಿದ್ದೀವಿ, 2 ಐತೆ. ಸೊ ಇದೊಂದು, ಇದು, ಆಮೇಲೆ ಇದು. ಸೊ ಇದು ಫ್ರೂಟ್ಸ್ ಸಿಕ್ಕಕ್ಕೆ. ಆಮೇಲೆ ಇನ್ನೇನು ಅಂದರೆ ಇದು ಡಿಸೈನ್ಗೆ, ಡೆಕೋರೇಷನ್ಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಷನ್ಗೆ ಅಂದ್ಬಿಟ್ಟು ಇದು ತಗೊಂಡಿದ್ದೀವಿ. ಅದು ತೋರಿಸ್ತೀನಿ, ನೆಕ್ಸ್ಟು ಗೊತ್ತಾಗುತ್ತೆ ಅದೇನಕ್ಕೆ ತಗೊಂಡಿದ್ದೀವಿ ಅಂತ ನೆಕ್ಸ್ಟು ಗೊತ್ತಾಗುತ್ತೆ. ಇವಾಗ ಹೇಳಲ್ಲ, ಅದನ್ನು ರಿವೀಲ್ ಮಾಡಲ್ಲ. ಸೊ ಒಂದು ಡೆಕೋರೇಷನ್ಗೆ ಅಂದ್ಬಿಟ್ಟು ಅದೊಂದು ಐಟಮ್ ತೊಗೊಂಡ್ವಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಬಂದು ಅದಾದಮೇಲೆ ಇದು ಏನು ಹಾರ, ಶಾಲು, ಪಂಚೆ ಇದು ಗಣೇಶಂಗೆ ಕ್ಲೋಸ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಪಂಚೆ ತೊಗೊಂಡ್ವಿ. ಆಮೇಲೆ ಇದು ಹಾರಗಳು ಸೊ ನೋಡ್ಬೋದು. ಇದು ಹಾರಗಳು ಒಂದು 10 ಹಾರ, ಆಮೇಲೆ ಒಂದು 10 ಇದು ಸನ್ಮಾನ ಮಾಡೋದು ಕೈಗೆ ಬರ್ತಲ್ಲ, ಇದು ಶಾಲ್. ಸೊ ಒಂದು 10 ಹಾರ, ಒಂದು 10 ಶಾಲ್ ತೊಗೊಂಡ್ವಿ ಅಷ್ಟೇ. ಇನ್ನೇನು ಐಟಮ್ಸ್ ಬೇಕಿರಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಅದು ಇದು ಪೂಜೆ ಸಾಮಾನುಗಳು, ಅದು ಇದು ಐಟಮ್ಗಳು ತಗೋಬೇಕಷ್ಟೇ. ಸೊ ತಗೊಳ್ಳೋಣ, ಅದು ಬರುತ್ತೆ. ಸೊ ಒಂದಿಷ್ಟು ಐಟಮ್ಗೆ ಹೋಗಿದ್ವಿ. ಹಂಗೆ ಏನಿಲ್ಲ, 1,500 ರೂಪಾಯಿ ಆಯ್ತೇನೋ. ಯಾರ ಶಾಲ್ಗೆ ಒಂಚೂರು ಜಾಸ್ತಿ ಬಿತ್ತು ಅಷ್ಟೇ. ಒಂದು 10 ಪೀಸ್ ತೊಗೊಂಡಿದ್ದೀವಲ್ಲ ಅದಕ್ಕೆ. ಸೊ ಇದು ಒಂದು ಹಾರ ಬಂದು 40 ರೂಪಾಯಿ, ಒಂದು ಶಾಲ್ ಬಂದು 45 ರೂಪಾಯಿ. ಸೊ ನಾವು 10 ತಗೊಂಡೆ. ಅದಾದಮೇಲೆ ಅದೊಂದು ಡೆಕೋರೇಷನ್ದು ಒಂದು ಪ್ಯಾಕೆಟ್ ಬಂದು 40 ರೂಪಾಯಿ ಅದು. ಸೊ ಅದೊಂದು ಜಾಸ್ತಿ ಬಿತ್ತು ಅಷ್ಟೇ. ನನಗೆ ಕಮ್ಮಿ ಕೇಳಿದೆ, ಕಮ್ಮಿಗೆ ಆಗಲ್ಲ ಬ್ರೋ ಇದೆಲ್ಲ ಜಾಸ್ತಿನೇ ಅಂದರು. ಸೊ ಇದೊಂದಕ್ಕೆ ನನಗೆ ಜಾಸ್ತಿ ಬಿತ್ತು, 40 ರೂಪಾಯಿ ಬಿತ್ತು ಇದೊಂದಕ್ಕೆ. ನಾನು 20 ರೂಪಾಯಿ ಕೇಳಿದೆ, ಒಂದು ಶೀಟ್ 20 ರೂಪಾಯಿ ಕೊಡ್ರಿ, 20 ತಗೋತೀನಿ ಅಂತ.
ಸೊ ಇಲ್ಲ ಬ್ರೋ ಅದು ಆಗಲ್ಲ, ನಮಗೇನೆ ಸಿಗೋದು 30 ರೂಪಾಯಿ 35 ರೂಪಾಯಿಗದು ಅಂದರು. ಸೊ ಓಕೆ ಹೋಲಿ ಬಿಡ್ರಿ ಅಂದ್ಬಿಟ್ಟು ತೊಗೊಂಡೆ. ಅದಕ್ಕೊಂದಕ್ಕೆ ಜಾಸ್ತಿ ಬಿತ್ತಷ್ಟೇ, ಅದು ಬಿಟ್ಟರೆ ಇಲ್ಲ ನಾರ್ಮಲ್. ಇಲ್ಲೆಲ್ಲ ಇಲ್ಲೂ ಹೋಲಿಸ್ಕೊಂಡ್ರೆ ಅಲ್ಲಿ ಪರವಾಗಿಲ್ಲ. ಇಲ್ಲಿ ಇದು ಒಂದು ದಾರ ಬಂದು 80 ರೂಪಾಯಿ 100 ರೂಪಾಯಿ ಅಂತಾರೆ ಇದನ್ನು, ಇಲ್ಲಾಂದರೆ 40 ರೂಪಾಯಿ 50 ರೂಪಾಯಿ. ಸೊ ಬಂದವ್ರಿಗೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಸನ್ಮಾನ ಮಾಡಿಬಿಡೋದು, ಹಿಂಗೆ ಖಾರ ಶಾಲಕ್ಕೆ ಸನ್ಮಾನ ಮಾಡಿ ಕಳ್ಸೋದು. ಆಮೇಲೆ ಪ್ಲೇಟ್ಸ್ಗಳು ಇದು ವರ್ತು, ನನಗಿರೋಳೆಲ್ಲಕ್ಕೂ ವರ್ತು ಅನಿಸಿದ್ದು ಇದಪ್ಪ. ಚೆನ್ನಾಗಿದೆ ಅಲ್ಲ. ಸೊ ಚೆನ್ನಾಗಿದೆ. ಹೋಗ್ರಿ ಏನಾದ್ರು ಶಾಪಿಂಗ್ ಗಿಪಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ರಿ. ಬೆಳಿಗ್ಗೆ ಹೊತ್ತೇ ಹೋಗ್ಬಿಟ್ರಿ ಅಂದರೆ ಒಂದು 9:30-10 ಗಂಟೆಗೆ ಹೋಗ್ರಿ. ಸೊ ನಾವು ಹೋದಾಗ ಸ್ವಲ್ಪ ಟ್ರಾಫಿಕ್ ಇತ್ತು, ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ, ಆಮೇಲೆ ಓಡಾಡೋಕ್ಕಾಗಲ್ಲ. ಸೊ ಅವರೇ ಹೇಳಿದ್ರು ಒಂದು 9:30-10 ಗಂಟೆ ಹಂಗೆ ಬಂದ್ಬಿಡ್ರಿ. ಸೊ ಅವಾಗೆಲ್ಲ ಕಮ್ಮಿ, ಸ್ವಲ್ಪ ಜನಗಳೆಲ್ಲ ಜಾಸ್ತಿ ಓಡಾಡ್ತಿರಲ್ಲ, ಆ ಟೈಮಲ್ಲಿ ನೀವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಏನು ಅಷ್ಟೊಂದೇನು ಇದಾಗಲ್ಲ. ಇಲ್ಲಾಂದರೆ ಆಮೇಲೆ ಏನಾದ್ರು ನೀವು ಹೋಗ್ತೀರಾ ಅಂದರೆ ನೀವು ಕಾಲಿಕ್ಕಕ್ಕೆ ಆಗಲ್ಲ, ಗಾಡಿಯಲ್ಲೆಲ್ಲ ನಾವು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಓಡಾಡಬೇಕು. ಹೋಸತಿ ನಾವು ಅಯ್ಯೋ ಶಿವನೇ ಹೊಟ್ಟೆ ನೋವು ಬಂದ್ಬಿಟ್ಟೈತೆ, ನನಗಂತೂ ಆಗ್ತಾಯಿಲ್ಲ. ಅವ್ನು ಶ್ರೇಯಸ್ಸು ಪಾಪ ಅವನು ಅಷ್ಟೇ ಮಚ್ಚ ಬಾರ ಅಲ್ಲೇ ಕಣ ಒಂದು ಟೌನ್ ಮೇಲೆ ಸ್ಕ್ರೀನ್ ಹುಡುಕ್ತಾ ಇದ್ದ ಲಾಸ್ಟ್ ಟೈಮು. ಹುಡುಕಿ ಲಾಸ್ಟಲ್ಲಿ ಹಂಗೆ ಆಗಲ್ಲ ಮಚ್ಚ, ನಡಿ ಹೋಗ್ಬಿಡೋಣ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ನಾನು. ಸೊ ಅದಕ್ಕೆ ಈ ಸತಿ ತಲೆ ಉಪಯೋಗಿಸಿ ಸ್ವಲ್ಪ ಬೇಗ ಹೋದೆ, ಅಂದ್ರೂ ಜಾಮ್ ಇತ್ತು. ಹೋಗಿ ಎಲ್ಲ ಐಟಮ್ ಪರ್ಚೇಸ್ ಮಾಡಿಕೊಂಡು ಬಂದಿದ್ದು. ಸೊ ಇನ್ನೊಂದು ಏನಂದರೆ ಪರ್ಮಿಷನ್ದು ಏನಾಯ್ತೈತಿ ಅಂದರೆ ಲೇಟ್ ಆಯ್ತೈತಿ, ಯಾಕೋ ಏನು ಅಂತ ಗೊತ್ತಿಲ್ಲ. ಇರೋದೇ 3 ದಿವಸ, ಹೆವಿ ಸೈಕ್ ಕೊಡ್ತವ್ರೆ ಪರ್ಮಿಷನು. BBMP ಆಫೀಸಲ್ಲಿ ಇನ್ನೂ ಸೈನ್ ಹಾಕಬೇಕು ಅವ್ರು, ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಸೈನ್ ಹಾಕ್ಕೊಟ್ಟು ಅದನ್ನು ತೊಗೊಂಡೋಗಿ ಬೆಸ್ಕಾಮು, ಇನ್ನು ಸ್ಟೇಷನ್ನು, ಇನ್ನೂ ಬೇಜಾನೈತೆ. ಅದೊಂದು ಯಾಕೋ ಫಾಲ್ಟ್ ಕೊಡ್ತವ್ರೆ, ಹೆವಿ ಸೈಕ್ ಮಾಡ್ತವ್ರೆ, ಅಲ್ಲಿ ಲೇಟ್ ಮಾಡ್ತವ್ರೆ, ಕೊಡ್ತಾಯಿಲ್ಲ ಬೇಗ. ಓಕೆ ಅದನ್ನು ಮಾಡ್ತೀನಿ, ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂಷನ್ ಆಗುತ್ತೆ ವೀಡಿಯೋಸ್ಗಳು. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದೊಂದೇ ಅಪ್ಡೇಟ್ಸ್ಗಳು ಆಗ್ತಾ ಇರ್ತೀನಿ. ಸೊ ನಂಗೆ ಟೈಮ್ ಸಿಗ್ತಾಯಿಲ್ಲ, ಸೊ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೇನು ಹತ್ರ ಬಂದೇ ಬಿಡ್ತು. ನೆಕ್ಸ್ಟ್ ಇನ್ನೆಲ್ಲ ಓಡಾಡ್ತಿರೋದೇ ಬರುತ್ತೆ. ಸೊ ಅವೆಲ್ಲ ನೋಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.